ಏನ್ ಮಾಡ್ತಾ ಇದ್ದೀರಮ್ಮ ಇವತ್ತು? ಇವತ್ತು ಉಂಡಿ ಕಟ್ತಾ ಇದ್ದೇವೆ ನಾವು. ಪಂಚಮಿ ಉಂಡೆ. ಪಂಚಮಿ ಉಂಡೆ ನಮಗೂ ಹೇಳ್ಕೊಡ್ತೀರಾ? ನಿಮ್ಗೂ ಹೇಳ್ಕೊಡ್ತೀವಿ, ತೋರಿಸ್ತೀವಿ. ಪಾಕ ತಗೊಳ್ತಾ ಇದ್ದಾನೆ ಇವಾಗ. ಪಾಕ ತಗೋಬೇಕಿನ ಇದು ಕರಗ್ಬೇಕು, ಬೆಲ್ಲ ಇಲ್ಲ. ಈ ಒಂದು ಎಷ್ಟು ಕೆಜಿ ಬೆಲ್ಲ ಹಾಕಿದ್ದೀರಾ? 2 kg ಹಾಕಿ ನಾನೀಗ. ಏನೇನು ಉಂಡೆ ಮಾಡೋದು ತೋರಿಸ್ತೀರಿ ಇವತ್ತು? ಶೇಂಗಾ ಉಂಡಿ, ಎಳ್ಳುಂಡಿ, ಕಡಲೆ ಉಂಡಿ, 3 ತರ ಉಂಡೆ ಮಾಡೋದು ಹೇಳ್ಕೊಡ್ತೀರಾ? 3 ತರ ಉಂಡಿ. ಇದು ಸೋಸ್ಕೋಬೇಕಾ? ಕಲ್ಲು ಇರ್ತೈತಿ ಒಳಗ, ಸೋಸ್ಕೋಬೇಕು. ಬೆಲ್ಲ ಕರಗಿಸ್ಕೊಂಡು ಸೋಸ್ಕೊಂಡು ಆಮೇಲೆ ಪಾಕಕ್ಕೆ ತಗೋಬೇಕು. ಸೋಸ್ಕೊಂಡು ಮತ್ತೆ ಇಡ್ಬೇಕಾ? ನೋಡಿ ಕಲ್ಲು, ಹೌದಾ? ಹೌದು ನೋಡಲ್ಲಿ ಕಸ ಸೋಸಿ ಮತ್ತೆ ಪಾಕ ಬರತನ ಕುದಿಯಕ್ಕೆ ಇಡ್ಬೇಕಮ್ಮ. ನೀರ ಗಟ್ಟಿ ಆಗ್ಬೇಕದು. ಆಗಿಲ್ಲ ಈಗ ಬರ್ತೈತಿ ನಾವು ನೋಡಮ್ಮ, ಹಿಂಗಾಗ್ಬೇಕದು. ನೀರ್ಗೆ ಹಾಕಿದ್ರೆ ಇಷ್ಟು ದುಂಡು ಆಗ್ಬೇಕು ಸ್ವಲ್ಪ. ಇದ್ರ ಭಾಳ ಹಿಂಗೆ ದುಂಡಾಗಂಗೆ ಮಾಡಿದ್ವಿ ಅಂದ್ರೆ, ಜಾಸ್ತಿ ಏರ್ ತಗೊಂಡ್ವಿ ಅಂದ್ರೆ ಗಟ್ಟಿ ಉಂಡು ಕಲ್ ತಗೊಂಡು ತೆಗಿಬೇಕಾಕತಿ. ಅಂದ್ರೆ ಪಾಕ ಜಾಸ್ತಿ ಗಟ್ಟಿನೂ ಇರಬಾರ್ದು, ತೆಳುಗೂ ಇರಬಾರ್ದು. ನೀರ್ಗೆ ಹಾಕಿದ್ರೆ ಈ ತರ ದುಂಡಾಗಬೇಕು. ಫಸ್ಟ್ ಶೇಂಗಾ ಉಂಡೆನಾ ಅಮ್ಮ? ಶೇಂಗಾ ಉಂಡಿ ಇದನ್ನ ಕ್ಲೀನಾಗಿ ಹುರ್ಕೋಬೇಕು. ಹುರ್ಕೊಂಡು ಸಿಪ್ಪಿ ತಗೊಳ್ಳೋದು, ಇದನ್ನ ಈ ತರ ಹಿಂಗೆ ತರಿ ಮಾಡ್ಕೋಬೇಕು. ತರ್ತರಿಯಾಗಿ ಮಿಕ್ಸಿಲ್ ಪುಡಿ ಮಾಡ್ಕೊಳ್ಳೋದ? ಉಲ್ಟಾ ತಿರುಗಿಸ್ಬೇಕು. ಡೈರೆಕ್ಟ್ ಹಿಂಗ್ ಮಾಡಿದ್ರೆ ನೈಸ್ ಆಕತ್ತೆ ಅದು. ತರ್ತರಿ ಇರ್ಬೇಕು. ತರ್ತರಿ ಇರ್ಬೇಕು. ನೆಕ್ಸ್ಟ್ ಏನ್ ಮಾಡೋದು? ಅದಕ್ಕೆ ಇದು ಕಸ್ಕಸಿ, ಲವಂಗ, ಆಮೇಲೆ ಶುಂಠಿ ಪುಡಿ ಎಲ್ಲ ಮಿಕ್ಸ್ ಮಾಡಿ, ಕಸ್ಕಸಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟೇನೆ. ಕೊಬ್ಬರಿ ಹುರ್ಕೋಬೇಕು. ಹಸಿರು ಹಂಗೆ ಹಾಕ್ಬಾರ್ದು, ಇಲ್ಲ ಅಂದ್ರೆ ಉಂಡಿ ವಾಸನೆ ಬರ್ತಾವ. ಭಾಳ ದಿವಸ ಇಟ್ಕೊಳಾದ್ರ ಹಸಿದ ಹಂಗೆ ಹಾಕಿದ್ರೆ ವಾಸನೆ ಬರ್ತಾವ. ಅದಕ್ಕೆ ಕೊಬ್ಬರಿ, ಶುಂಠಿ, ಏಲಕ್ಕಿ, ಗಸಗಸೆ ಇಷ್ಟು ಹಾಕಿದ್ರಾ? ಅಂದ್ರೆ ಅದೆಲ್ಲನೂ ಹುರಿದೇ ಪುಡಿ ಮಾಡಿದ್ರೆ ಪುಡಿ ಮಾಡ್ಕೋಬೇಕು. ಕೊಬ್ಬರಿ ಒಂದಷ್ಟೇ ಪುಡಿ ಮಾಡಂಗಿಲ್ಲ? ಅದು ಮೊದಲೇ ಇಲ್ಲಿ ಪುಡಿ ಸಣ್ಣ ಪುಡಿ ಆಗಿರ್ತೈತಲ್ಲ, ತುರ್ಕೊಂಡ್ರೆ ಸಾಕು ಕೊಬ್ಬರಿ. ಬಟ್ಟೆ ತಗೊಂಡು ಹಾಕು. ಕೈ ಇಡ್ಬೇಡ, ಹಂಗೆ ಹಾಕು. ಕಾಯಿ ಸಿರಪ್ ಹಾಕಬೇಕು. ಅಲ್ಲ ಇನ್ನೊಂದು ಬಟ್ಟೆ ಇರ್ತಾವಮ್ಮ, ಬಿಸಿ ಹಾಕತ್ತದು. ಕಾಯಿಸಿರೋದು ಪಾಕ ಇದು ಹಾಕೊಂಡು ಹಾಕು ನೀನು. ಬಿಡು ಸಾಕು. ಸ್ವಲ್ಪ ಕಡಲೆ ಹಿಟ್ಟು ಕೈ ಬಿಸಿ ಆಗೋದಕ್ಕೆ ಕಡಲೆ ಹಿಟ್ಟು ಹಚ್ಕೊಳ್ಕ? ಕಡಲೆ ಹಿಟ್ಟು ಅಂದ್ರೆ ಹಚ್ಕೋಬೋದು, ತುಪ್ಪ ಇದ್ರೆ ತುಪ್ಪ ಹಚ್ಕೋಬೋದು. ಕಲಸಿ ಲೇಟ್ ಮಾಡಂಗಿಲ್ಲ ಅಲ್ಲ? ಬೇಗ ಕಟ್ಬಿಡಬೇಕು. ಅಕ್ಕ ಕಣ್ಣಿಟ್ಟು ಫೋನ್ ಮಾಡ್ತಾಳೆ. ಹಿಟ್ಟು ಜಾಸ್ತಿ ಕಂಡು ಹಿಟ್ಟಲ್ಲ. ಕಡಲೆ ಉಂಡೆ ಇದು. ಕಡಲೆ ಉಂಡೆನಾ? ಇದಕ್ಕೆ ಕಡಲೆನ ಹುರಿದು ಪುಡಿ ಮಾಡ್ಕೊಂಡಿದ್ದೀರಾ? ಇಲ್ಲ, ಹುರಿಯಂಗಿಲ್ಲ. ಇದನ್ನ ಕಡಲೆ ಹುರಿಯಂಗಿಲ್ಲ, ಹಂಗೆ ಪುಡಿ ಮಾಡೋದು. ನೈಸಾಗಿ ಪುಡಿ ಮಾಡಿ ಸಾಣಿಸ್ಕೋಬೇಕು. ಈ ತರ ಕೊಬ್ಬರಿ ಅದೇ ಅದಕ್ಕೂ ಹಾಕಿದ್ರಲ್ಲ, ಅದೇನಾ ಕೊಬ್ಬರಿ ಪುಡಿ? ಕೊಬ್ಬರಿ, ಏಲಕ್ಕಿ, ಶುಂಠಿ ಪೌಡ್ರು. ಅದು ಒಂದ್ಸಲ ಪುಡಿ ಮಾಡಿ ಇಟ್ಕೊಂಡ್ರೆ 3 ಉಂಡೆಗೂ ಮಿಕ್ಸ್ ಮಾಡ್ಕೋಬಹುದು. ಎಲ್ಲ ಪುಡಿಗೂ ಬರ್ತೈತಿ. ಆಮೇಲೆ ನಾವು ಏನಾರ ಸ್ವೀಟ್ ಮಾಡ್ತೇವಲ್ಲ ಅದಕ್ಕೂ ಹಾಕಬಹುದು ಮನ್ಯಾಗ. ಪಾಯಸ, ಸ್ವಲ್ಪ ಬೇಳೆಗೆ, ಒಬ್ಬಟ್ಟಿಗೆ, ಕರಿಗಡುಬಿಗೆ, ನಾವು ಏನ್ ಸ್ವೀಟ್ ಮಾಡ್ತೇವೆ ಎಲ್ಲದಕ್ಕೂ ಹಾಕಬಹುದು. ಅದು ಇದಕ್ಕೆ ಪಾಕ ಹಾಕ್ಯಂದು ಹಾಕಂದು ಚೂರು ಹಾಕಿ ತಡೀರಿ, ಸಾಕು. ಬೆಲ್ಲ ಶೇಂಗಾ ಭಾಳ ಹಿಡಿಯಲ್ಲ, ಇದು ಕಡಲೆ ಪುಡಿಗೆ ಬೇಕು. ಕಡಲೆ ಉಂಡಿಗೆ ಜಾಸ್ತಿ ಪಾಕ ಬೇಕು. ಶೇಂಗಾ ಉಂಡಿಗೆ ಏನು ಅಷ್ಟು ಬೇಕಾಗಲ್ಲ. ಬೆಲ್ಲ ಒಂದು ಎಷ್ಟು ಕೆಜಿ ಹಾಕೊಂಡಿದ್ರಿ ಅಮ್ಮ? ಈಗ 2 kg ಹಾಕೇನೆ. 2 kg ಬೆಲ್ಲ ಹಾಕೊಂಡಿದ್ರಾ? ಶೇಂಗಾ ಬೀಜ ಎಷ್ಟು ಕೆಜಿ? 1.5 kg ಶೇಂಗಾ ಕಟ್ಟೇನಿ. ಈಗ 1/4 kg ಅಷ್ಟು ಕಡಲೆ. ನಿಮಗೆ ಇದು ಪೂರ್ತಿ ಹೆಂಗೆ ಗೊತ್ತಾಗಬೇಕು ಅಂತಂದ್ರೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ
ಅವಾಗ ನಿಮಗೆ ಇದು ಹೆಂಗ್ ಮಾಡೋದು ಅಂತ ಗೊತ್ತಾಗುತ್ತೆ. ಎಷ್ಟು ಕೆಜಿ ಬೆಲ್ಲಕ್ಕೆ ಎಷ್ಟು ಕೆಜಿ ಉಂಡೆ ಮಾಡ್ಬೋದು ಅಂತ. ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಅದು ಗೊತ್ತಾಗಲ್ಲ ನಿಮಗೆ. ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ. ನಾವು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಿಮ್ಮ ಉತ್ತರ ಕರ್ನಾಟಕ ಸೈಡ್ ಅಷ್ಟೇ ಅಲ್ವಮ್ಮ ಮಾಡೋದು? ಹೌದೌದು. ಈ ಕಡೆ ಎಲ್ಲೂ ಮಾಡೋದು ನೋಡಿಲ್ಲ ನಾನು. ಧಾರವಾಡ, ದಾವಣಗೆರೆ ಆ ಕಡೆ ಎಲ್ಲ ಅಷ್ಟೇ ಮಾಡೋದು. ಈ ಕಡೆ ಪಂಚಮಿ ಹಬ್ಬಕ್ಕೆ ಉಂಡೆನೆ ಫೇಮಸ್. ಉಂಡೆನೆ ಫೇಮಸ್. ಚೆನ್ನಾಗಿ ನಾದ್ಕೋಬೇಕಾಗ ಅದನ್ನ ಪಾಕ ಹಾಕಿ ಕಲ್ಸ್ಕೊಂಡು ಚೆನ್ನಾಗಿ ನಾದ್ಕೊಂಡು ಆಮೇಲೆ ಈ ಥರ ಹಿಂಗೆ ಗಟ್ಟಿ ಆಗ್ಬೇಕದು ನಾದ್ಕೊಂಡ್ಮೇಲೆ. ಇಷ್ಟಿರ್ಬೇಕಾ ಗಟ್ಟಿ? ಈ ಕೈಗೆ ಅಂಟುತ್ತಲ್ಲ, ಚೆನ್ನಾಗಿದೆ. ಅಂಟಲ್ಲ ಅದು. ಹಾಂ, ಇಷ್ಟಿಷ್ಟು ಕಟ್ ಅಂದರೆ ನಮ್ಗೆ ಯಾವ ಸೈಜ್ ಬೇಕೋ ಅಷ್ಟಕ್ಕೆ ಯಾವ ಕಟ್ಕೋಬೋದು. ಸೈಜ್ ಬೇಕಾ ಅದನ್ನು ಕಟ್ಕೊಂಡು. ಇದು ಕಡಲೆದು ಬೇಗ ಆರ್ಬಿಡ್ತೈತಿ. ಕಲ್ಸ್ಕೊಂಡ ತಕ್ಷಣ ಬೇಗ ಅವಸರ ಮಾಡಿ ಕಟ್ಟಬೇಕು. ಇಲ್ಲಾಂದ್ರೆ ಗಟ್ಟಿಯಾಗಿ ಎಲ್ಲ ಪುಡಿ ಪುಡಿ ಆಗಿಬಿಡ್ತೈತಿ. ಮತ್ತೆ ಜಾಸ್ತಿ ಬೆಲ್ಲ ಹಾಕತ್ತೆ ಅದು. ಮತ್ತೆ ಪಾಕ ಹಾಕ್ಕೊಂಡ್ರೆ ಅಂದ್ರೆ ಹಿಂಗೆ ಉಂಡೆ ಮಾಡಿದ ತಕ್ಷಣ ಬೇಗ ಬೇಗ ಕಟ್ಬಿಡ್ಬೇಕು. ಕಟ್ಬಿಡ್ಬೇಕು. ಫಾಸ್ಟಾಗಿ ಕಟ್ಕೊಂಡ್ಬಿಡ್ಬೇಕು. ಇಲ್ಲಾಂದ್ರೆ ಗಟ್ಟಿ ಆಗಿಬಿಡುತ್ತೆ, ಉಂಡೆ ಮಾಡಕ್ ಬರಲ್ಲ. ಪುಡಿ ಪುಡಿ ಹಾಕತ್ತೆ ಅದು. ಇದು ಎಳ್ಳುಂಡಿದು. ಅದಕ್ಕೆ ಎಳ್ಳು ಇದು ಹುರಿದಿ ಪುಡಿ ಮಾಡಿರೋದಮ್ಮ. ಇದನ್ನ ಚಟಪಟ ಅನ್ನಂಗೆ ಹುರಿಬೇಕು. ಅದು ಚಟಪಟ ಅನ್ನಂಗೆ ಶಬ್ದ ಬರ್ತೈತಲ್ಲ, ಅವಾಗ ಹಂಗೆ ಆಗ ಮಟ್ಟ ಹುರಿಬೇಕು. ಹುರ್ಕೊಂಡು ಗಮನ ಬರ್ತೈತೆ ಅದು. ಗಮನ ಬರೋ ಮಟ್ಟ ಹುರ್ಕೊಂಡು ಆಮೇಲೆ ಸ್ವಲ್ಪ ತರಿ 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 ಈ ಥರ ತರಿ ತರಿ ಮಾಡ್ಕೊ. ಎಷ್ಟು 1 kg ತಗೊಂಡಿದ್ದೀರಾ ಎಳ್ಳು? ಅಲ್ಲ, 1 kg ಇಲ್ಲ, 3/4 kg ಇದ್ದಿದ್ದು. ಹೌದಾ? ಒಟ್ನೆಲ್ಲ ಕೊಬ್ಬರಿ ಅದು ರೆಡಿ ಮಾಡ್ಕೊಂಡ್ರೆ ಎಲ್ಲ ಉಂಡೆಗೂ ಆಗುತ್ತೆ. ಎಲ್ಲ ಉಂಡೆಗೂ ಒಂದು 2 ಇಡೀ ಹಾಕೊಬಹುದು. ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಅಷ್ಟು ಹಾಕಬಹುದು. ನೀವು ಜಾಸ್ತಿ ಮಾಡ್ಕೊಂಡು ಬೇಕಂದ್ರೆ ಜಾಸ್ತಿನೇ ಹಾಕಬಹುದು. ಆಯ್ತು. ಈಗ ಸ್ವಲ್ಪ ಸ್ವಲ್ಪ ಕಲ್ಸ್ಕೊಂಡು ಉಂಡೆ ಮಾಡ್ಕೊಳೋದ. ನಮ್ಮದು ಪಂಚಮಿ ಉಂಡೆ. ಇದು ಶೇಂಗಾ ಉಂಡೆ, ಕಡಲೆ ಉಂಡೆ, ಎಳ್ಳುಂಡೆ ಎಲ್ಲ ಮಾಡಿದೆ. ಇವಾಗ ನಿಮ್ಗೆ ಈ ಉಂಡೆ ಇಷ್ಟ ಆಗಿತ್ತಂದ್ರೆ ಮಾಡ್ಕೊಂಡು ತಿಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಟೇಸ್ಟ್ ಹೆಂಗಿದೆ ಅಂತ ನೋಡ್ರಿ, ಕಮೆಂಟ್ ಮಾಡ್ರಿ ಟೇಸ್ಟ್ ಹೆಂಗಿದೆ ಅಂತ. ಲೈಕ್ ಮಾಡ್ರಿ, ಶೇರ್ ಮಾಡಿ. ನಮ್ಮ ಉಂಡೆ ಸೇವ್ ಮಾಡ್ರಿ, ಲೈಕ್ ಮಾಡ್ರಿ, ಹೆಂಗಿದೆ ಅಂತ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು.